ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ. ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಆಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಟಿಎಂಸಿ ನೀರು ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಷ್ಟು ದಿನ ಖಾಲಿ ಆಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಆದ್ರೂ ಬೇಗ ನಾವು ಹೊಲಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನ ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ 3 ರಾಜ್ಯ 8 ಜಿಲ್ಲೆಯ ರೈತರು ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ. ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಆಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಟಿಎಂಸಿ ನೀರು ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಷ್ಟು ದಿನ ಖಾಲಿ ಆಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಆದ್ರೂ ಬೇಗ ನಾವು ಹೊಲಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನ ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ 3 ರಾಜ್ಯ 8 ಜಿಲ್ಲೆಯ ರೈತರು ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ. ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಆಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಟಿಎಂಸಿ ನೀರು ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಷ್ಟು ದಿನ ಖಾಲಿ ಆಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಆದ್ರೂ ಬೇಗ ನಾವು ಹೊಲಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನ ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ 3 ರಾಜ್ಯ 8 ಜಿಲ್ಲೆಯ ರೈತರು ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ. ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಆಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಟಿಎಂಸಿ ನೀರು ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು
ಇಷ್ಟು ದಿನ ಖಾಲಿಯಾಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಆದ್ರೂ ಬೇಗ ನಾವು ಹೊಲಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನ ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ 3 ರಾಜ್ಯ 8 ಜಿಲ್ಲೆಯ ರೈತರು ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ. ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿಯಾಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು TMC ನೀರು ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಭರ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಷ್ಟು ದಿನ ಖಾಲಿಯಾಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಆದ್ರೂ ಬೇಗ ನಾವು ಹೊಲಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನ ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ 3 ರಾಜ್ಯ 8 ಜಿಲ್ಲೆಯ ರೈತರು ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ. ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿಯಾಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು TMC ನೀರು ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಭರ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಷ್ಟು ದಿನ ಖಾಲಿಯಾಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಆದ್ರೂ ಬೇಗ ನಾವು ಹೊಲಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನ ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ 3 ರಾಜ್ಯ 8 ಜಿಲ್ಲೆಯ ರೈತರು ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.